ಬನ್ನಿ ಇವತ್ತು ನಾವು ಪೆಪ್ಪರ್ ಮತ್ತು ಕೊರಿಯಂಡರ್ ಚಿಕನ್ ಮಾಡೋಣ. ಅದಕ್ಕೆ ಎಣ್ಣೆಗೆ 2 ಸ್ಪೂನ್ ಜೀರಾ, 2 ಸ್ಪೂನ್ ಪೆಪ್ಪರ್ ಮತ್ತು 1 ಸ್ಪೂನ್ ಸೋಂಫು, ಫೆನಲ್ ಸೀಡ್ಸ್ ಅದು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ರೋಸ್ಟ್ ಎಣ್ಣೆಯಲ್ಲಿ ಅದ್ರ ಜೊತೆಗೆ ಕೊಕೊನೆಟ್ ಅರ್ಧ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಕೊಕೊನೆಟ್ ಬೇಕಾಗುತ್ತೆ ಕ್ವಾಂಟಿಟಿ, ಚಿಕನ್ ಕ್ವಾಂಟಿಟಿ ಥರ ಮಾಡ್ಕೊಳ್ಳಿ. ಅದು ಒಂದು ಕಡೆ ರೋಸ್ಟ್ ಆಗ್ತಾಯಿದೆ. ಜೀರಾ, ಪೆಪ್ಪರ್, ಸೋಂಪು ಮತ್ತು ಕೊಕೊನೆಟ್. ಇವಾಗ ಕೊಕೊನೆಟ್ ಆಯಿಲಲ್ಲಿ 2 ಆನಿಯನ್ ಕಟ್ ಮಾಡಿ ಚೆನ್ನಾಗಿ ಸ್ಲೈಸ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದಮೇಲೆ 3 ಟೊಮೆಟೊ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ. ಮತ್ತು 3 ಸ್ಪೂನ್ ಧನಿಯಾ, 1 ಸ್ಪೂನ್ ರೆಡ್ ಚಿಲ್ಲಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಟರ್ಮರಿಕ್. ಆ ಮಸಾಲ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಟೊಮೆಟೊನ್ನು ಕಟ್ ಮಾಡಿ ಸೈಡ್ ಇಟ್ಟಿದ್ದೀನಿ. ಈಗ ಜಿಂಜರ್ ಗಾರ್ಲಿಕ್, 1 ಪೀಸ್ ಜಿಂಜರ್ ಗಾರ್ಲಿಕ್ ಒಂದು, ಅದ್ರ ಜೊತೆ ಕೊರಿಯಂಡರು ಹಾಕ್ತೀನಿ. ಇವಾಗ ಆನಿಯನ್ಗೆ ಸಾಲ್ಟ್ ಬೇಕಾದಷ್ಟು ಸಾಲ್ಟ್ ಹಾಕಿ, ಅದು ಜಿಂಜರ್ ಗಾರ್ಲಿಕ್ ಜೊತೆ ನಾನು ಕೊರಿಯಂಡರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಜಿಂಜರ್ ಗಾರ್ಲಿಕ್ ಕೊರಿಯಂಡರ್ ಸೈಡ್ ಇಟ್ಕೊಳ್ತೀನಿ. ಇವಾಗ ಕೊಕೊನೆಟ್ಟಿಗೆ ನಾವು ರೋಸ್ಟ್ ಮಾಡಿದ್ರಲ್ಲ ಅದರಿಂದ ಸ್ವಲ್ಪ ಆನಿಯನ್ ತಗೊಂಡು ಸೈಡ್ ಇಟ್ಕೊಳ್ಳಿ. ರೋಸ್ಟ್ ಮಾಡಿದ್ರಲ್ಲ ಅದಾದಮೇಲೆ ಅದಕ್ಕೆ ಟೊಮೆಟೊ ಕಟ್ ಮಾಡಿದ್ದು ಹಾಕ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಚೆನ್ನಾಗಿ ಟೊಮೆಟೊ ಬೆಂದಮೇಲೆ ನಾವು ಸೈಡ್ ಬದಿಯಲ್ಲಿ ಇಟ್ಕೊಂಡಿದ್ದ ಮಸಾಲೆ ಇದೆಯಲ್ವ, ಆ ಮಸಾಲನ್ನು ಹಾಕ್ಕೊಳ್ಳಿ. ಆ ಮಸಾಲ ಚೆನ್ನಾಗಿ ಒಂದು ಬದಿಗೆ ಮಾಡಿ ಆನಿಯನ್ ಟೊಮೆಟೊ ಸೈಡ್ ಮಾಡಿ ಈ ಮಸಾಲನ ರೋಸ್ಟ್ ಮಾಡಿ, ಡ್ರೈ ರೋಸ್ಟ್ ಮಾಡೋ ಥರ ಸೈಡಾಗಿ. ಇದರಿಂದ ಈ ಥರ ಮಾಡೋದ್ರಿಂದ ನಮ್ಮಮ್ಮ ಸೀಕ್ರೆಟ್ ಇದು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಟೇಸ್ಟ್ ಬರುತ್ತೆ. ಅವ್ರ ಕುಕ್ಕಿಂಗು ಅವರೆಲ್ಲ ಇದರಲ್ಲೇ ಕುಕ್ಕಿಂಗ್ ಮಾಡ್ತಿರೋ, ಒಲೆಯಲ್ಲೇ ಮಾಡ್ತಾರೆ. ಈಗ ಜಿಂಜರ್ ಗಾರ್ಲಿಕ್, ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸ್ ಗ್ರೈಂಡ್ ಮಾಡ್ಕೊಂಡಲ್ಲ ಅದು ಹಾಕ್ಕೊಂಡೆ. ಅದು ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಒಂದು 5 ನಿಮಿಷ ಇದಾದಮೇಲೆ ರೋಸ್ಟ್ ಮಾಡಿದ್ಮೇಲೆ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ಚಿಕನ್ ಬೇಯಲು ಬಿಡಬೇಕು. ಚಿಕನ್ ಚೆನ್ನಾಗಿ ಬೆಂದಮೇಲೆ ನಾವು ಕೊಕೊನೆಟ್ ಗ್ರೈಂಡ್ ಮಾಡಿದ್ವಲ್ಲ, ಪೆಪ್ಪರ್, ಜೀರಾ ಹಾಕ್ಕೊಂಡು ಕೊಕೊನೆಟ್ ಮತ್ತು ರೋಸ್ಟ್ ಮಾಡಿದ್ದು ಸ್ವಲ್ಪ ಆನಿಯನ್ ಹಾಕ್ಕೊಂಡಿದ್ವಿ. ಅದನ್ನು ಈಗ ಗ್ರೈಂಡ್ ಮಾಡಿ ಕೊನೆಯಲ್ಲಿ ಚಿಕನ್ ಚೆನ್ನಾಗಿ ಬೆಂದಮೇಲೆ ಹಾಕ್ಕೊಳ್ತಾ ಇದ್ದೀವಿ. ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಪೆಪ್ಪರ್ ಬೇಕಿದ್ದರೆ ಖಾರ ಕಡಿಮೆ ಇದ್ದರೆ ಪೆಪ್ಪರ್ ಹಾಕಿ, ರೆಡ್ ಚಿಲ್ಲಿ ಹಾಕಬೇಡಿ, ಗ್ರೀನ್ ಚಿಲ್ಲಿ ಹಾಕಬೇಡಿ. ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೋದು. ಇದು ಪೆಪ್ಪರಲ್ಲೇ ಮಾಡೋ ಕಾರಣ ಪೆಪ್ಪರಲ್ಲೇ ಮಾಡ್ತೀವಿ. ಇದು ಮಳೆಗಾಲದಲ್ಲಿ ತುಂಬ ಸೂಪರಾಗಿ ಬರುತ್ತೆ. ನಮ್ಮ ಮಲೆನಾಡಿನ ಅಕ್ಕಿ ರೊಟ್ಟಿ ಮತ್ತು ಸೇವಿಗೆ, ಹೊತ್ತು ಶಾವಿಗೆ ಅದಕ್ಕೂ ತುಂಬ ಚೆನ್ನಾಗಿ ಸೂಪರಾಗುತ್ತೆ. ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಬೇಕಾದ್ರೆ ಕೊಕೊನೆಟ್ ಆಯಿಲ್ ಅಥವಾ ಗೀ